ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡು ದೇಶಕ್ಕೆ ಕೊಡುಗೆ ನೀಡುವ ವ್ಯಕ್ತಿಗಳಾಗಬೇಕು ಎಂದು ಚಳ್ಳಕೆರೆ ಹೊರವಲಯದ ನರಹರಿ ನಗರದ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ವೈ ರಾಜಾರಾಮ್ ಗುರುಗಳು ತಿಳಿಸಿದ್ದಾರೆ. ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ಹಾಗೂ ನಾಗಸಿಂಹಾದ್ರಿ ಚಾರಿಟೀಸ್ನ ವತಿಯಿಂದ ನರಹರಿ ನಗರದ ಶ್ರೀ ನರಹರೇಶ್ವರ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ್ದ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ 95ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಕಾಲುವೆಹಳ್ಳಿಯ ಶತಾಯುಷಿ ಸೂಲಗಿತ್ತಿ ತಳುಕಿನ ತಿಮ್ಮಕ್ಕನವರ ಸೇವೆಯನ್ನ ಗುರುತಿಸಿ ಸನ್ಮಾನಿಸಿ ಗೌರವಧನ ವಿತರಿಸಿ ಅವರು ಆಶೀರ್ವಚನ ನೀಡಿದರು. ಮಂತ್ರಶಕ್ತಿ ಅಂದ್ರೆ ಒಬ್ಬ ಗುರು ಹತ್ರ ಮಂತ್ರಗಳನ್ನು ಕೇಳ್ತಕ್ಕಂಥದ್ದು ಅದೂ ನಿಜಾನೇ. ಆದ್ರೆ ಮಂತ್ರಶಕ್ತಿ ಅಂದ್ರೆ ಮನನವನ್ನು ಮಾಡುವುದು, ತರ್ಕವನ್ನು ಮಾಡುವುದು, ವಿಶ್ಲೇಷಣವನ್ನು ಮಾಡೋದು, ಕ್ರಿಟಿಸೈಸ್ ಮಾಡೋದು ಅಷ್ಟೇ ಅಲ್ಲ, ನೀವು ಚೆನ್ನಾಗಿ ಆಲೋಚನೆ ಮಾಡಿ ಪ್ರಶ್ನೆ ಹಾಕೋದು. ನಮ್ಮ ನ್ಯಾಷನಲ್ ಕಾಲೇಜಿನ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ನರಸಿಂಹ ಅವರು ಕೋಣೆ ಇತ್ತು. ಆ ಕೋಣೆ ಮೇಲೆ ಅವರು ಮಲಗತಕ್ಕಂಥ ಮಂಚದ ಮೇಲೆ ಒಂದು ಕ್ವಶನ್ ಮಾರ್ಕ್ ಇತ್ತು. ಬಹುಶಃ ಸುಧಾಕರ್ ಅವ್ರಿಗೆ ಗೊತ್ತು. ಕ್ವಶನ್ ಮಾರ್ಕ್ ಇತ್ತು. ಅದೇನು ಸರ್ ಕ್ವಶನ್ ಮಾರ್ಕ್ ಇದೆ ಅಂದ್ರೆ, ಪ್ಲೀಸ್ ಕ್ವಶನ್ ಮಾಡು ಅಂತಂದಕ್ಕೋಸ್ಕರ ಕ್ವಶನ್ ಮಾರ್ಕ್. ನೀವು ಕ್ವಶನ್ ಮಾಡೋದು ಕಲೀರಿ. ಕ್ವಶನ್ ಮಾಡೋದು ಅಂದ್ರೆ ಏನು ಕ್ವಶನ್ ಮಾಡಬೇಕು ಅನ್ನೋದು ಕಲಿಬೇಕು. ನೀವು ಯಾವ್ದು ಅನಾವಶ್ಯಕವಾಗಿರ್ತಕ್ಕಂಥ ಕ್ವಶನ್ ಅಲ್ಲ. ನಮ್ಮ ಪುರಾಣ ಇತಿಹಾಸ ಎಲ್ಲ ಕ್ವಶನ್ ಅಂಡ್ ಆನ್ಸರ್ ನಲ್ಲೇ ಇರೋದು. ನೀವು ಕೆಮಿಸ್ಟ್ರಿ ಓದ್ತಾ ಇದ್ದೀರಿ, ಫಿಸಿಕ್ಸ್ ಓದ್ತಾ ಇದ್ದೀರಿ, ಮ್ಯಾಥಮೆಟಿಕ್ಸ್ ಓದ್ತಾ ಇದ್ದೀರಿ, ಸೋಷಿಯಲ್ ಸ್ಟಡೀಸ್ ಓದ್ತಾ ಇದ್ದೀರಿ, ಅದರಲ್ಲಿ ಅನೇಕ ವಿಷಯಗಳು ಬರುತ್ತೆ. ಯು ಕ್ವಶನ್ ದೆಮ್, ವೈ ಇಟ್ ಈಸ್. ಅದಕ್ಕೆ ಮೂಲ ಕಾರಣ ಏನು? ಆ ಮೂಲ ಕಾರಣವನ್ನು ಪರಿಶೋಧನೆಯಿಂದ ನಿನ್ನ ಅರ್ಥೈಸಿಕೊಂಡು ನಿನ್ನ ನಿಜವಾಗಿರ್ತಕ್ಕಂಥ ಜ್ಞಾನಕ್ಕೆ ಒಂದು ಮೆರುಗನ್ನು ತರ್ತಕ್ಕಂಥದ್ದು ಏನಿದೆಯೋ ಅದು ಮಂತ್ರಶಕ್ತಿ. ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ಜಂಟಿ ಕಾರ್ಯದರ್ಶಿ ಬಿಸಿ ಸಂಜೀವ್ ಮೂರ್ತಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಾಣಿಜ್ಯೋದ್ಯಮಿಗಳಾದ ಸುಧಾಕರ್, ಜೆ ನಾರಾಯಣ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಲುವೆಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ಭಜನಾ ಮಂಡಳಿಯ ಸದಸ್ಯರು ವಿಶೇಷ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಬಿಸಿ ವೆಂಕಟೇಶ್ ಮೂರ್ತಿ, ದೇವರಾಜ ರೆಡ್ಡಿ, ರಾಜೇಶ್ವರಿ, ರಾಜಾರಾಮ್, ಏಳುಕೋಟಿ ರಾವ್, ರಾಮಚಂದ್ರಪ್ಪ, ಮಲ್ಲಿಕಾರ್ಜುನಪ್ಪ, ಮಾರುತಿ, ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಸದ್ಭಕ್ತರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.